ನ್ಯಾಷನಲ್ ಹೈವೇ ಸಮಸ್ಯೆಗಳ ಬಗ್ಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನೀವು ಬೆಳ್ತಂಗಡಿಯ ತಾಲೂಕಿನವರು ಪ್ರಾಯಶಃ ಅನುಭವಿಸ್ತಿರುವ ಯಾತನೆ ಏನಿದೆಯಾ, ಅನುಭವಿಸ್ತಿರುವ ಸಮಸ್ಯೆ ಏನಿದೆಯಾ, ಅದು ಪ್ರಾಯಶಃ ಯಾವ ತಾಲೂಕಿನವರು ಅನುಭವಿಸ್ತಾ ಇಲ್ಲ. ಆ ಸಮಸ್ಯೆಯ ಬಗ್ಗೆ ಹರೀಶ್ ಪುಂಜ ಅವರು ಈಗಾಗಲೇ ಹೇಳಿದ್ರು. ನಮ್ಮ ಜಿಲ್ಲೆಯಲ್ಲಿ ತುಂಬಾ ನ್ಯಾಷನಲ್ ಹೈವೇ ಯೋಜನೆಗಳು ಇವತ್ತು ನಡೀತಾ ಇದೆ. ಸಮಸ್ಯೆ ಏನಂದ್ರೆ ಈ ಕಾಂಟ್ರಾಕ್ಟರ್ಗಳು ಬೇರೆ ಕಡೆಯಿಂದ ಬರ್ತಾರೆ. ಕಾಂಟ್ರಾಕ್ಟರ್ಗಳು ಉದಾಹರಣೆಗೆ ಇಲ್ಲಿರುವಂತ ಕಾಂಟ್ರಾಕ್ಟರ್ ಏನಿದ್ದಾರೆ, ಡಿ.ಪಿ. ಜೈನ್ ಅನ್ನುವಂತ ಕಾಂಟ್ರಾಕ್ಟರ್ ಏನಿದ್ದಾರೆ, ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಒಳ್ಳೆ ದೊಡ್ಡ ಪ್ರಾಜೆಕ್ಟ್ ಗಳನ್ನು ಮಾಡಿದ್ದಾರೆ. ಮಂಗಳೂರಿಗೆ ಬರುವಾಗ, ಬೆಳ್ತಂಗಡಿಗೆ ಬರುವಾಗ ಅವ್ರೇನ್ ಅನ್ಕೊಂಡಿದ್ರು, ಬೇರೆ ಎಲ್ಲದ ಕಡೆಗಳಲ್ಲಿ ಮಾಡಿದ ಹಾಗೆ ನಾವು ಎಲ್ಲವನ್ನು ಒಮ್ಮೆ ಓಪನ್ ಅಪ್ ಮಾಡಿ ಕೆಲಸ ಮಾಡ್ತೇವೆ ಅನ್ನುವಂಥದ್ದನ್ನ ಯೋಚನೆ ಮಾಡಿಕೊಂಡು ಇಲ್ಲಿ ಮಾಡಿದ್ದಾರೆ. ಅದರ ಮಧ್ಯೆ ಅವರು ಹಣಕಾಸಿನ ಸಮಸ್ಯೆಗೆ ಒಳಗಾದ್ರು. 6 ತಿಂಗಳು ಕೆಲಸ ತಡ ಆಯ್ತು. ಈಗ ಏನೋ ದೇವರ ದಯದಲ್ಲಿ ನಮ್ಮ ಕೇಂದ್ರದ ಸಚಿವರ ಸಹಕಾರದಿಂದ ಎಲ್ಲೋ ಒಂದು ಕಡೆ ಬಿಲ್ ಅನ್ನು ಅವರಿಗೆ ಕೊಟ್ಟು ಅವರು ಮತ್ತೆ ಕೆಲಸ ಮಾಡುವ ಒಂದು ಸ್ಥಿತಿಗೆ ಬಂದು ನಿಂತಿದ್ದಾರೆ. ನಾನು ಇವತ್ತು ಮಧ್ಯಾಹ್ನ ಶಾಸಕರ ಜೊತೆ ಸೇರ್ಕೊಂಡು ಅವರ ಸಭೆಯನ್ನ ಮಾಡಿ ಈ ಕೆಲಸವನ್ನ ಆದಷ್ಟು ಶೀಘ್ರದಲ್ಲಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಹೇಗೆ ನಿರ್ವಹಿಸಬಹುದು ಅನ್ನುವಂಥದ್ದನ್ನ ಇಲಾಖೆಯ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳ ಜೊತೆ ಸೇರಿ ಆ ಸಭೆಯನ್ನ ಮಾಡಿ ಒಂದು ಸಮಸ್ಯೆಯ ಇತ್ಯರ್ಥ ಆಗುವ ಪ್ರಯತ್ನವನ್ನ ಇವತ್ತು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಬಗ್ಗೆ ಒಂದು ಹಂತದ ಜಿಲ್ಲಾ ಮಟ್ಟದ ಸಭೆಯನ್ನ ಈಗಾಗಲೇ ನಾವು ಮಾಡಿದ್ದೇವೆ, ಆದರೆ ಅದರಲ್ಲಿ ಯಾವುದೇ ಸೊಲ್ಯೂಷನ್ ಬರಲಿಲ್ಲ. ಈಗ ಹೇಗೆ ಮಾಡೋದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ತುಂಬಾ ಜನರು ಡಿಸೈನ್ನ ಬದಲಾವಣೆಯ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ ಡಿಸೈನ್ನ ಬದಲಾವಣೆ ಮಾಡಲಿಕ್ಕೆ ನಮ್ಮ ವ್ಯಾಪ್ತಿಯೊಳಗೆ ಕಷ್ಟ ಆಗ್ಬೋದು ಅನ್ನುವಂಥ ಒಂದು ಪ್ರಾಮಾಣಿಕ ಉತ್ತರವನ್ನು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಿರುವ ಡಿಸೈನ್ ಮತ್ತು ಈಗಿರುವ ಕಾಂಟ್ರಾಕ್ಟರ್ನನ್ನ ಹೇಗೆ ನಾವು ನಮ್ಮ ಜಿಲ್ಲೆಗೆ ಪೂರಕವಾಗಿ ಜೋಡಿಸಿಕೊಂಡು ಅವನನ್ನು ಕೆಲಸವನ್ನ ಮಾಡಿಸಬಹುದು, ಆ ಪ್ರಯತ್ನವನ್ನ ಮಾಡ್ತೇವೆ ಅನ್ನುವಂಥ ವಿಷಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಆದ ಸಮಸ್ಯೆ ಪೆರಿಯಶಾಂತಿ ಮತ್ತು ಉಜಿರೆಯ ಮಧ್ಯೆ ಆಗದ ರೀತಿಯಲ್ಲಿ ನಾವು ಕಾಂಟ್ರಾಕ್ಟರ್ ಯಾರು ಅಲಾಟ್ ಆಗ್ತಾರ ಪೆರಿಯಶಾಂತಿ ಮತ್ತು ಉಜಿರೆಗೆ, ಅವ್ರ ಜೊತೆ ಮೊದಲೇ ಸಭೆ ಮಾಡಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡುವಂತ ಪ್ರಯತ್ನವನ್ನ ಪೆರಿಯಶಾಂತಿ ಮತ್ತು ಉಜಿರೆಯ ರಸ್ತೆಯ ಮಧ್ಯೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ.